ನೋಡಪ್ಪ ಆರಾಮಾಗಿ ಟೀ ಕುಡಿತಾರೆ. ನಾನಾಗೆ ಕೇಳಿದೀನಿ ಇವತ್ತು, ಡೈಲಿ ಬೇಡ ಅಂತಿದ್ದೆ, ಇವತ್ತು ನಾನಾಗೆ ಕೇಳಿದೀನಿ. ಗೈಸ್ 3 ದಿವಸದಿಂದ ರಾಗಿ ಕುಯಿಸ್ಬೇಕು ಅಂತ ಕುಯ್ಸಕ್ಕೆ ಆಗಲಿಲ್ಲ, ಮಳೆ ಸೈಕ್ಲೋನ್ ಅಂತ ಹೇಳಿದ್ರು. ಇವತ್ತು ರಾಗಿ ಕುಯಿಸ್ತಿದೀವಿ. ಇವತ್ತು ಒಂದು 1/4 ಎಕರೆ ರಾಗಿ ಕುಯ್ಸಿದ್ದೀವಿ. ಇವಾಗ ಕುಯ್ಸೋಕ್ಕೆ ಅಂತ ಹೋಯ್ತೆ. ಇಲ್ಲೆಲ್ಲ ಇಲ್ಲಿಗೆ ರಾಗಿ ಇಲ್ಲಿ ಹಾಕ್ಬೇಕಿಲ್ಲಿ. ಅದಕ್ಕೆ ಈಗ ಕರೆ ಎಲ್ಲ ಬೇರೆ ಕಡೆ ಕಟ್ಟಿ ನೀಟಾಗಿ ಇಲ್ಲೆಲ್ಲ ಇಲ್ಲಿ ಟಾರ್ಪಲ್ ಹಾಕಬೇಕು. ಗೈಸ್ ಟಾರ್ಪಲ್ ಎಲ್ಲ ಲಾಸ್ ಆಯಿತು. ಬನ್ನಿ ಇವಾಗ ತಿನ್ನಲ್ಲ. ತಿಂದಾದ್ಮೇಲೆ ರಾಗಿ ಲೋಡ್ ಬರುತ್ತೆ. ಗೈಸ್ ಇವತ್ತು ತಿಂಡಿ ಏನಪ್ಪ ಅಂದರೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ. ಚಪಾತಿಗೆ ತುಪ್ಪ ಉಪ್ಪಿನಕಾಯಿ ಮಾತ್ರ ಹೆವಿ ಕಾಂಬಿನೇಷನ್ನು. ಬನ್ನಿ ತಿಂಡಿ ತಿನ್ನೋಣ. ರಾಗಿ ಕುಯ್ಸಕ್ಕೆ ಹಿಂಗೆ ಹೊಡಿಬೇಕು ಬಿಸಿಲು. ಬೆಳಗ್ಗೆ ಚಳಿ ಇರುತ್ತಾ, ಇಬ್ಬನಿ ಆಗಿರುತ್ತೆ. ಮಿಷಿನ್ ಕುಯ್ಯುವಾಗ ನೀಟಾಗಿ ಅರಿಯಲ್ಲ. ಬಿಸಿಲು ಹೊಡೆದ್ರೆ ಚೆನ್ನಾಗಿ ಇಬ್ಬನಿ ಎಲ್ಲ ಆರೋಗಿ ಚೆನ್ನಾಗಿ ಕುಯ್ಸ್ಬೋದು. ನಮ್ಮ ತಾತ TVS ಮನೆ ಹತ್ರನೇ ಇತ್ತು. ಅಲ್ಲಿ ರಾಗಿ ಕುಯ್ತಾರಲ್ಲ, ಅಲ್ಲೇ ಒಂದು ತೋಟ ಐತೆ. ನಮ್ಮ ತಾತ ಯಾವಾಗಲೂ ಅಲ್ಲೇ ಇರುತ್ತೆ. ಸಂಜೆ ಮನೆಗೆ ಊಟ ತಿಂಡಿ ಮಾತ್ರ ಮನೆಗೆ ಬರುತ್ತೆ. ಎಲ್ಲ ಅಲ್ಲೇ ಇರುತ್ತೆ. ಗಾಡಿ ಏನು ತಗೊಂಡೋಗಲ್ಲ TVSನ, ಮನೆ ಹತ್ರನೇ ಬಿಟ್ಟೋಗಿತ್ತು. ಬನ್ನಿ ಹೋಗೋಣ ಹೊಲದ ಹತ್ರ. ರಾಗಿ ಕುಯ್ತಾರಲ್ಲ ಅದಕ್ಕೆ ಅದೇನೋ ಮಿಷಿನು ಯಾವಾಗಲೂ ಬೆಲ್ಟೇನೋ ಕಳ್ಸ್ಕೊಂತ ಇದಂತೆ. ಅದಕ್ಕೇನು ಭಾಳ ಕಮ್ಮಿ ಅಂತ ಕುಯ್ದಿರೋದು, ಒಂದೇ ಮಡಿ ಅಂತ ಕುಯ್ದಿರೋದು. ನೋಡೋಣ ಬನ್ನಿ ಹೆಂಗೆ ಕುಯ್ತವ್ರೆ ಇದ್ದಾರೆ. ತೋಟ ಒಳಗಡೆ ಅಲ್ಲಿ ಗುಡ್ಡಿದೆ. ಇಲ್ಲೇ ಕುಯ್ತಿರೋದು. ಬನ್ನಿ ಹೋಗೋಣ ಅಲ್ಲಿಗೆ. ಇಲ್ಲೇ ಟ್ಯಾಕ್ಟ್ರಿ ಎಲ್ಲ ನಿಲ್ಸವ್ರೆ, ಕುಯ್ತವ್ರೆ. ನೋಡಿ ಯಾಕೋ ಬೆಲ್ಟು ಹಚ್ಕೊಂಡಿದಂತೆ ಯಾವಾಗಲೂ. ನೋಡೋಣ ಏನಾಯ್ತಾ ಗೊತ್ತಿಲ್ಲ. ನೋಡೋಣ ಬರೀ ಇದೊಂದು ಪಟ್ಟೆ ಕುಯ್ದಿದ್ದಾರೆ. ಪರವಾಗಿಲ್ಲ, ಇವತ್ತು ಬಿಸಿಲೈತೆ. ಅಪ್ಪಾಜಿ ಇಷ್ಟು ಕುಯ್ಯಲ್ವ? ಇಷ್ಟ ಅಪ್ಪಾಜಿ ಇಷ್ಟು ಕುಯ್ಯಲ್ವಾ? ಇದಾ ಕುಯ್ಯಲ್ಲ ಯಾಕೆ? ಓ ಕಟ್ಟಿರೋದಕ್ಕೆ ಹಾಂ ಕಾಯಿಸಿ ಇಷ್ಟು ಕುಯ್ಯಲ್ಲ. ಯಾಕೆಂದರೆ ಇದು ಜೋಪು ಭಾಳ ಇದಾಗೈತೆ. ಇಷ್ಟು ಕುಯ್ಯಲ್ಲ, ನಾವೇ ಕೈಲಿ ಕುಯ್ಕೋಬೇಕು. ಮುಗೀತಾ ಇಲ್ಲಿ ಒಂದು 2 ಪಟ್ಟೆ ಅಷ್ಟೇ ಇದ್ದಿದ್ದು. ಮುಗೀತು, ಖಾಲಿ ಆಯಿತು. ಟ್ಯಾಕ್ಟ್ರಿಗೆ ಸುರಿಸ್ ಮನೆ ಹತ್ರ ಹೋಗ್ಬೇಕು. ಯಾಕೆ ಇಲ್ಲಿ ಹೋಗಲ್ಲ ಅಂತ ರೋಡ್ ಭಾಳ ಚಿಕ್ಕದು ಅಂತ ಬಿಟ್ಲಾಪುರದ ಸುತ್ತರ್ಸ್ಕೊಂಡ್ ಬರ್ತಾರಂತೆ. ಹೋಗಿ ರಾಗಿ ಸುರ್ಸ್ಕೊಳ್ಳೋಣ. ನೀನ್ ಹಂಗಾಸ್ಬತ್ತೀಯಾ? ಅಲ್ಲಿಗ ತಾತಂಗ್ ಇವಾಗ TVS ಅಂದ್ರೆ ಗೊತ್ತಾದ್ರೆ ಅದ್ರ ಪೆಟ್ರೋಲೇ ಇಲ್ಲ, ತಗೊಂಬಂದಿರಲ್ಲ. ಮತ್ತೆ TVS ಅನ್ನತ್ತಿ. ಆಯ್ತು, ಇವಾಗ ರಾಗಿ ಸುರಿಸಿದ್ದಾಯ್ತು. ಈಗ ನಮ್ಮ ಅಪ್ಪಾಜಿಗೆ ತಿಂಡಿ ತೊಗೊಳ್ಬೇಕು. ಇನ್ನೊಂದು ಹೊಲ್ದತ್ರ ಅಣ್ಣಂಗೆ ರಾಗಿ ಕುಯ್ತಲ್ಲ ಅಣ್ಣ ಟ್ಯಾಕ್ಟ್ರಿ, ಅಣ್ಣಂಗೊಂದು ವಿಮಲ್ ತಗೊಳ್ಬೇಕು. ತಗೊಂಡು ಹೋಗೋಣ ಹೊಲ್ದಕ್ಕೆ. ಇನ್ನೊಂದು ಹೊಲ
ಗೈಸ್ ಇವಾಗ ತಿಂಡಿ ಮತ್ತು ವಿಮಲ್ ತಗೊಂಡು ಇನ್ನೊಂದು ತೋಟದ ಹತ್ರ ಹೋಗ್ತಿದ್ದೀನಿ. ಅಲ್ಲಿ 3 ಎಕರೆ ಕುಯ್ಯೋದಿರೋದು. ಬನ್ನಿ ಹೋಗ. ತಿಂಡಿ ತಂದೆ ಮಿಷಿನಲ್ಲೇ ಮತ್ತೆ ಕೆಟ್ಟೋಯ್ತಂತೆ. ಬೆಲ್ಟ್ ಬಿಚ್ಕೊಳತ್ತಂತೆ, ಯಾವಾಗಲೂ ಬೆಲ್ಟ್ ಬಿಚ್ಕೊಳತ್ತಂತೆ. ನೋಡಿ ನಿಂತೈತೆ. ಈಗ ಮತ್ತೆ ಹಾಕಿ ಕುಯ್ತವ್ರೆ. ಇದು ನಮ್ಮ ಅಪ್ಪಾಜಿಗೆ ತಿಂಡಿ ತಿನ್ನೋಕ್ಕೆ ನೀರು ತಗೊಂಬರ್ರಿ, ಬಾಟ್ಲು ಇಲ್ಲೇ ಬಿಟ್ಟು ಹೋಯ್ದೆ ಮೊನ್ನೆ ಎಲ್ಲ. ಹೋಗಿ ಇಲ್ಲೇ ನಮ್ಮದು ಅಣ್ತಮ್ಮಗಳದು ಮನೆ ಐತೆ, ಅಲ್ಲಿ ನೀರು ತರೋಣ. ತಾಳಪ್ಪಾಜಿ ತಿಂಡಿ ನಿಮ್ಗೆ ತಿಂಡಿ ಆಯ್ತಾ? ನೀರು ಕೊಡು. ಇದೇ ನೋಡಿ ಬೆಲ್ಟ್ ಕಿತ್ತಾಕೆ ಓಡಿಸ್ತವ್ರೆ. ಮತ್ತೇನೋ ಆಯ್ತಂತೆ, ಅದಕ್ಕೆ ಅಣ್ಣ ಹೋಗೈತೆ, ಏನೋ ಗೊತ್ತಿಲ್ಲ. ಯಾಕೋ ಸಖತ್ ಪ್ರಾಬ್ಲಮ್ ಆಗ್ತೈತೆ ಮಿಷಿನ್ಗೆ. ತಿನ್ನಪ್ಪಾಜಿ ಬೇಗ. ನೀನು ಯಾಕೆ ಕೂತಿ ಹೇಳಿ ನಿನಗ? ಯಾಕೆ ದನ ಹಿಡ್ಕೊಂಬ ಅಂತ ಹೇಳಿದ್ ನಾನು ನಿನಗೆ. ಇವನ್ ತಣ್ಣಗೋದು ಬೇಡ ಬಾಕ್ಸ? ಇಲ್ಲಿ ಹೋಗೋ ಬೈಕ್ ಬ್ಯಾಗೊಳಗೆ ಹಾಕ್ತೀನಿ. ಸರಿ ಬಿಡು, ಆಯ್ತು. ಆಗಲೇ ಹೇಳಿದ್ದೆ ಮತ್ತೆ ನಿನ್ಗೆ. ಬನ್ನಿ ಹೋಗೋಣ. ದನ ಹಿಡ್ಕೊಂಬರು ಅಂತಂದಿದೆ. ಇವು ಅಣ್ಣನ ಫೋನ್ ಚಾರ್ಜ್ ಹಾಕ್ಬೇಕು ಮನೆ ಹತ್ರ. ಬನ್ನಿ ಗೈಸ್ ಮನೆ ಹತ್ರ ಹೋಗೋಣ, ದನ ಹೊಡ್ಕೊಂಬರೋಣ ಇಲ್ಲಿಗೆ. ಗೈಸ್ ಇವಾಗ ದನ ಹೊಡ್ಕೊಂಬಂದು ದನ ಕಟ್ಟಾಕಿದ್ದೀವಿ. ಮಿಷಿನಿಗೂ ಮತ್ತೆ ಏನೋ ಕೆಟ್ಟೋಗಿ ಬೆಲ್ಟ್ ಏನೋ ಕೆಟ್ಟೋಗಿ ಮತ್ತೆ ಹಿಂಕಂಡೈತೆ. ಏನಾಯ್ತೆ ಗೊತ್ತಿಲ್ಲ. ಇವತ್ತು ಎಷ್ಟೊತ್ತಿಗೆ ಕುಯ್ತಾರೋ ಗೊತ್ತಿಲ್ಲ. ನಮಗೇನು ಎಷ್ಟೊತ್ತಿಗೆ ಆರ ಕೂರಲಿ. ಎಕರೆ ಲೆಕ್ಕದು ಮಿಷಿನ್ ಅದು. ಒಂದು ಎಕರೆಗೆ 3500 ಅಂತೆ. ಎಷ್ಟೊತ್ತಿಗೆ ಆರ ಕುಯ್ಲಿ. ಕುರಿಗೆ ಸೈಡಲ್ಲಿ ಅದಕ್ಕೆ ಮಿಷಿನ್ಗೆ ಸಿಗಲ್ಲ, ಅದನ್ನು ಕುಯ್ತಿರೋದು. ಸುಮಾರು ಒಂದು ಅರ್ಧ ಗಂಟೆ ಆಯಿತು ಮಿಷಿನ್ ಕೆಟ್ಟು ಹಂಗೆ ನಿಂತೈತೆ. ಇನ್ನು ಯಾವ ಶುರು ಮಾಡ್ತಾರೋ ಗೊತ್ತಿಲ್ಲ. ನೋಡ್ಬಿಡ್ರಿ ಇಲ್ಲಿ ಇದೆಲ್ಲ ಕುಯ್ದಿರೋದೆ. ಇದ್ರ ಕೆಳಗಡೆ ಎಷ್ಟು ರಾಗಿ ತೆನೆ ಐತೆ ಅಂತ. ಮಿಷಿನಾಗ ಕುಯ್ಸಿದೆ ಅರ್ಧಕ್ಕರ್ಧ ರಾಗಿ ವೇಸ್ಟು. ಕೈಲಿ ಕೊಯ್ದು ದಬಾಕಣ ಅಂತಿದೆ. ಮತ್ತೇನು ಆಯ್ತು ಮಿಷಿನು? ಹಾಂ ನೋಡಪ್ಪ ಆರಾಮಾಗಿ ಟೀ ಕುಡಿತಾವ್ರೆ. ಬೈಕ್ ನಿಲ್ಸಲ್ಲ, ಬೈಕ್ ನಿಲ್ಸು ಮ್ಯಾಕೆ. ಅದೇ ಹಂಗೆ ನಿಲ್ಸಿಲ್ಲ ತೊಗೊಂಡೋಗಿ. ಇವಾಗ ಬಿಸಿಲು ಬಂದಿರತ್ತಗ. ಮ್ಯಾಕ್ ನಿಲ್ಸು. ಸ್ಟ್ಯಾಂಡ್ ಇರ್ತವೆ. ಸ್ಟ್ಯಾಂಡ್ ಮತ್ತೆ ಆಗಕ್ಕೆ ಮತ್ತೆ ಕೊಟ್ರ ಸ್ಟ್ಯಾಂಡ್ ನಿಲ್ಸಲ್ಲ ಮಟ್ಟವಾಗಿ. ಅಲ್ಲಿ ಬಿಸಿಲು ಬಂದಿಲ್ವಾ? ಇವಾಗ ಬಂದಿದ್ದು ಬಿಸಿಲು. ನಾನೇ ಮಾಡೋಣ ಅದಕ್ಕೆ. ಅಲ್ಲ ನಿಲ್ಸು ಮ್ಯಾಕೆ ಅಂತ ಹೇಳ್ತಾ ಇಲ್ವಾ? ಗಾಡಿ ನಿಲ್ಲಿಸ್ತೀನಿ. ಒಳ್ಳೆ ಅದೇನು ಲೌಡವ ಮಾಡ್ತಾ ವಿಡಿಯೋ ಕೇಳ್ತಿದ್ದೀನಿ ನೀನು. ಕೈ ಬ್ಲೇಡ್ ಸಿಕ್ಕಿತ್ತಂತ. ವಾ ಗಾಯಸು ಹಿಂಗೆ ಗಾಡಿ ಓಡಿಸೋದ್ರಲ್ಲಿ 19 ವರ್ಷ ಅಂತೆ. ನಂಗಿನ ಚಿಕ್ಕವನು. ಒಂದು ದಿನಕ್ಕೆ 20 ಎಕರೆ ಹೊಡಿತಾನಂತೆ ಗಾಡಿ ಚೆನ್ನಾಗಿದ್ರೆ. ಗೈಸ್ 2 ಪಟ್ಟೆನೂ ಕುಯ್ದು ಇವಾಗ ಮ್ಯಾಗ್ಲು ಪಟ್ಟೆ ಲಾಸ್ಟ್ ಪಟ್ಟೆ. ಇನ್ನು ಆ ಕಡೆ 2 ಪಟ್ಟೆ ಇದಾವೆ ಅಷ್ಟೇ. ಆ ಕಡೆ 2 ಮಾಡಿ ಕುಯ್ದ್ರೆ ನಮ್ದೆಲ್ಲ ಮುಗಿತದೆ. ಇನ್ನೊಂದು 1.5 ಟ್ಯಾಕ್ಟ್ರಿ ಆಗ್ಬೋದೇನೋ ಅಷ್ಟೇ. ಎರಡು ಪಟ್ಟೆ ಇದೊಂದು ಫುಲ್ ಒಂದು ಟ್ಯಾಕ್ಟ್ರಿ ಆಗ್ಬೋದು. ಇದು ಫುಲ್ ತುಂಬುತ್ತಾ. ಗೈಸ್ ಇವಾಗ ಟ್ಯಾಕ್ಟ್ರಿ ಫುಲ್ ತುಂಬಿಸ್ಕೊಂಡು ತರ್ತಾರೆ. ಇನ್ನೂ ಒಂದು ಹತ್ತತ್ರ ಇನ್ನೂ 1 ಎಕರೆ ಕುಯ್ಯೋದೈತೆ. ಈಗ ನಾವು ಬೇಗ ಮನೆ ಹತ್ರಕ್ಕೆ ಗಾಡೀಲಿ ಹೋಗಿ ರಾಗಿ ತೂರ್ಸೋಕ್ಕೆ ಟಾರ್ಪಲ್ ಹಾಕ್ಬೇಕು. ಬೇಗ ಹಾಕೊಂಬನ್ನಿ ಟಾರ್ಪಲ. ಟ್ಯಾಕ್ಟ್ರಿ ಮನೆ ಹತ್ರಕ್ಕೆ ಬರೋ ಹೊತ್ತಿಗೆ. 1 hour later. ಗೈಸ್ ಬನ್ನಿ ಇವಾಗ ಅಣ್ಣನ ಫೋನ್ ತಗೊಳ್ಬೇಕು. ಅಣ್ಣ ಚಾರ್ಜಕ್ಕೆ ಕೊಟ್ಟಿತ್ತು. ಬೇಗ ಅಣ್ಣ GPS ಏನೋ ಮಾಡ್ಬೇಕಂತೆ. ಬೇಗ ಅಣ್ಣಗೆ ಹೋಗಿ ಕೊಡೋಣ. ಮತ್ತು 4 ಪ್ಯಾಕೆಟ್ ವಿಮಲ್ ಬೇರೆ ಬೇಕಂತೆ, ತಗೊಂಡು ಹೋಗೋಣ ಬೇಗ. ಅವರು GPS ಎಂತಕ್ಕೆ ಮಾಡ್ತಾರೆ ಅಂದರೆ ಅವರಿಗೆ ಎಷ್ಟು ಎಕರೆ ಕುಯ್ದೀವಿ ಅಂತ ಗೊತ್ತಾಗಬೇಕಲ್ಲ ಅವ್ರಿಗೆ. ಹಂಗಾಗಿ GPS ಮಾಡ್ತಾರೆ ಫೋನಲ್ಲಿ. ಗೈಸ್ ಸದ್ಯಕ್ಕೆ ಎಲ್ಲ ಕುಯ್ಸಾಯ್ತು. ನಾನು ಲಾಸ್ಟ್ನೇ ನೋಡಿ ಇಷ್ಟ ಆಗೈತೆ. ನೋಡಿ ಲಾಸ್ಟ್ ನೋಡಿದ್ದು ಇಷ್ಟ ಆಗೈತೆ. ರಾಗಿ ಚೆನ್ನಾಗಿ ಬಂದಿದೆ ಮಾತ್ರ. ಅಣ್ಣೆಗಡ್ಡಿ ಅಷ್ಟೊಂದಿತ್ತು, ಏನು ಅಣ್ಣೆಗಡ್ಡಿ ಕಾಣಿಸ್ತಿಲ್ಲ. ಚೆನ್ನಾಗಿ ಬಂದಿದೆ. ಹಿಂಗೆ ತಂಡ ಕೊಟ್ಟರು ಆಗುತ್ತೆ, ತೂರದೇ ಬೇಡ. ಚೆನ್ನಾಗಿ ಬಂದಿದ್ದಾವೆ. ಬನ್ನಿ ಇಷ್ಟನ್ನ ಸುರಿದ್ರೆ ಎಲ್ಲ ರಾಗಿ ಕುಯ್ಸೆಲ್ಲ ಆಯಿತು.
ನೋಡಿ ಮಿಷಿನ್ ಬಂದಿರೋದ್ರಿಂದ ಒಂದು ದಿವಸಕ್ಕೆಲ್ಲ ಒಂದು 2-3 ಅವರ್ ಒಳಗೆ ಎಲ್ಲ ಫುಲ್ಲು ಕುಯ್ಸಾಕ್ಬೋದು. ಮೊದಲೆಲ್ಲ ಕೈಯಲ್ಲಿ ಕುಯ್ಯೋ ಹೊತ್ತಿಗೆ ವಾರ ಬೇಕಾಗೋದು ಕುಯ್ಯೋಕ್ಕೆ, ಸಖತ್ ಹಿಂಸೆ ಆಗೋದು. ಮತ್ತು ವಾರ ಕುಯ್ದ್ರೂ ಕಣ ಮಾಡಿ ಎಲ್ಲ ಮಾಡೋ ಹೊತ್ತಿಗೆ ಒಂದು ತಿಂಗಳೆಲ್ಲ ಆಗೋದು. ಆದರೂ ಒಂಥರ ಚೆನ್ನಾಗಿತ್ತು ಅದು. ಏನೂ ಮಾಡೋಕ್ಕಾಗಲ್ಲ, ಮೊದ್ಲಾಗ ಮಾಡೋಕ್ಕಾಗಲ್ವಲ್ಲ. ಹಂಗಾಗಿ ಮಿಷಿನು ಮಳೆ ಬರೋಂಗೆ ಬೇರೆ ಮೋಡ ಐತೆ. ಈಗ ನಮ್ಮದು ಇದು ಚಿಗಪ್ಪಂದು, ಇದು ನಮ್ಮ ಚಿಗಪ್ಪರದ ಕುಯ್ತೈತಿ. ಇವತ್ತು ಮುಗಿಸ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಇನ್ನು ಬೇಗನೆ ಮುಗಿಯೋದು. ಮಿಷಿನ್ ಬೇರೆ ಕೆಟ್ಟೋಗಿ ಅದೇ 1 ಗಂಟೆ ವೇಸ್ಟ್ ಆಯಿತು. ಸದ್ಯಕ್ಕೆ ಗುರು ನಮ್ದಂಗೆ ಮುಗಿಸಿದ್ರು. ಗೈಸ್, ಹೊಲ ಕುಯ್ಯೋ ಅಣ್ಣವ್ರಿಗೆ ನಮ್ಮ ಅಪ್ಪಾಜಿ ಊಟ ತಗೊಂಡೋಯ್ತು. ನಾನೀಗ ನಮ್ಮ ತಾತನಿಗೆ ಊಟ ತಗೊಂಡೋಗ್ತಿದ್ದೀನಿ. ಅದೇ ಬೆಳಗ್ಗೆ ಹೇಳಿದ್ನಲ್ಲ ನಮ್ಮ ತಾತನ ತೋಟ ಇದೆ ಅಂತ, ಅಲ್ಲಿಗೆ ನಮ್ಮ ತಾತನಿಗೆ ಊಟ ತಗೊಂಡೋಗ್ತಿದ್ದೀನಿ. ಇನ್ನೊಂದು ಹೇಳೋದು ಮರೆತೆ, ಹೊಲ ಕುಯ್ಯೋದು ಮಿಷಿನ್ ಐತಲ್ಲ, ಅದು ಯಾವ್ದಪ್ಪ ಅಂದರೆ ಹುಬ್ಬಳ್ಳಿ, ರಾಯಚೂರು, ಯಾದಗಿರಿ ಆ ಕಡೆಯಿಂದ ನಮ್ಮ ಕಡೆಗೆ ಮಿಷಿನ್ಗಳು ಬರ್ತವೆ ರಾಗಿ ಕುಯ್ಯೋಕ್ಕೆ. ನಮ್ಮ ಕಡೆ ರಾಗಿ ಅಷ್ಟೇ ಕುಯ್ಸೋದು ಮಿಷಿನ್ ಕೈಲಿ, ಇನ್ನೇನು ಕುಯ್ಸಲ್ಲ. ಆ ಕಡೆ ಅಕ್ಕಿ ಭತ್ತ ಬೆಳಿತಾರಲ್ಲ, ಆ ಕಡೆ ಸಕ್ಕತ್ ಮಿಷಿನ್ಗಳು ಇಟ್ಕೊಂಡಿದ್ದಾರೆ. ಸೊ ಆ ಕಡೆಯಿಂದ ಬರ್ತವೆ. ಆ ಕಡೆಯಿಂದ ಎಲ್ಲ ಆಲ್ಮೋಸ್ಟ್ ದೊಡ್ಡ ಮಿಷಿನ್ಗಳು ಎಕರೆ ಲೆಕ್ಕ ಕುಯ್ತಾರೆ ಅವರೆಲ್ಲ. ಈ ಕಡೆ ಮೊದಲು ತಮಿಳ್ನಾಡು ಕಡೆಯಿಂದ ಬರೋವು ಅವೆಲ್ಲ ಗಂಟೆ ಲೆಕ್ಕ ಕುಯ್ಯೋರು. ಗಂಟೆ ಲೆಕ್ಕ ಕುಯ್ದರೆ ನಮ್ಗೆ ಸ್ವಲ್ಪ ಲಾಸ್ ಆಗುತ್ತೆ. ಎಕರೆ ಲೆಕ್ಕ ಆದರೆ ಬೆಸ್ಟು, ಬೇಗ ಫಾಸ್ಟಾಗಿ ಕುಯ್ತಾನೆ. ಗಂಟೆ ಲೆಕ್ಕ ಭಾಳ ಸ್ಲೋ. ಹೀಗಾಗಿ ಎಕರೆ ಲೆಕ್ಕ ಕುಯ್ಸ್ತೀವಿ. ಸೊ ಬನ್ನಿ ಈಗ ನಮ್ಮ ತಾತಂಗೆ ಊಟ ಕೊಡೋಣ. ನಮ್ಮ ಅಜ್ಜರು ಇಲ್ಲಿದ್ದಾರೆ, ಕೆಲಸ ಮಾಡ್ತಾವ್ರೆ ಅಜ್ಜರು. ಏನಜ್ಜ? ಬಿಡಜ, ಪೈಪೇನು ಆಗಲ್ಲ. ಎಲ್ಲ ಹೊಡಿತಾರಲ್ಲ, TVS ಎಲ್ಲ ಬರುತ್ತೆ. ನೀನು ಹೊಡ್ಕೊಂಬತ್ತಿ TVS ಮೇಲೆ. ನಿಂಗೆ ಬಿಸಿ ಮುದ್ದೆ ಅನ್ನ ಸಾಂಬಾರು ತಂದೀನಿ, ಊಟ ಮಾಡುವ. ಯಾರಿಲ್ವಾ ಗೆಸ್ಟು? ಯಾರು ಬಂದಿಲ್ವಾ ಗೆಸ್ಟು? ನೈಸ್ ನೋಡಿ, ಗುಡ್ಲು ಇದು, ಮಂಚ, ಸೋಫಾ, TV. ಸೋಫ್ನೇ ಟೀ ಕುಡಿತೀನಿ. ಮೈಕೋ ಹಾಕು. ನೀನೇ ಇವತ್ತು ನಾನಾಗೆ ಕೇಳಿದೀನಿ. ಇವತ್ತು ಡೈಲಿ ಬೇಡ ಅಂತಿದ್ದೆ, ಇವತ್ತು ನಾನಾಗೆ ಕೇಳಿದೀನಿ, ಇಟ್ಕೊಡು. ಅದೇ ರಾಗಿ ಎಲ್ಲ ಕುಯಿಸ್ತೀವಿ ಇವಾಗ. ಹ್ಮ್, 2. ಇಲ್ಲಿದು ಎಲ್ಲ ಸೇರಿ 2 ಆಯ್ತು ಕರೆಕ್ಟಾಗಿ. ಒಂಚೂರು ಇದನ್ ಕೊಡ ಅಜ. ಅಜ, ಆರ್ಗ್ಯಾನಿಕ್ ಬೆಲ್ಲ ಹಾಕಜ ಕೈಗೆ. ಹುಡುಗ ಸಣ್ಣ ಮಗ. ನಮ್ಮ ಅಜ್ಜಿಗೆ ಶುಗರ್ ಇರೋದ್ರಿಂದ ಇದು ಸಕ್ಕರೆ ಏನು ತಿನ್ನಲ್ಲ, ಬರೀ ಆರ್ಗ್ಯಾನಿಕ್ ಬೆಲ್ಲ ಹಾಕಜ. ಅದೇನು ತಿನ್ನ ಒಂದು ಚಮಚ ಒಂದು ಪಟ ಆಗುತ್ತೆ ನನಗೆ. ತಿನ್ನು, ಏನು ಪರವಾಗಿಲ್ಲ. ಜಾಸ್ತಿ ಕೊಡಲ್ಲ ಇವರು. ಅದೇ ಎಷ್ಟು ಕೆಜಿ ಇದು? 100 ರೂಪಾಯಿ. ಆರ್ಗ್ಯಾನಿಕ್ ಬರೋ 100 ರೂಪಾಯಿ ಅಂತ ಕೆಜಿ. ನೋಡಪ್ಪ ನಮ್ಮ ಅಜ್ಜಿ ಎಷ್ಟು ಸಾವುಕಾರ. ಹಾಸ್ಟ್ಲಾಗೆ ಕೊಡ್ತಾರೆ ಟೀ. ನಿಂಗೆ ತಿಂಗಳ ಏನು PG ಕಟ್ತಂಗೆ ದುಡ್ಡು ಕಟ್ತೀವಿ ಅದಕ್ಕೆ. ದುಡ್ಡೇನಲ್ಲ ಅನ್ನು ವರ್ಷಕ್ಕೆ ಎಷ್ಟು? 7,000. ಊಟ ಮಾಡ್ಕೊಂಡೇ ಬತ್ತಿದ್ದೆ. ಯಾವಾಗಲೇ ಇದು ರಾಗಿ ಕೊಯ್ಯತಕ್ಕೆ ಹೋಗ್ಬೇಕಾಯ್ತು. ಲೈಟಾಗಿ 1-2 ಚಪಾತಿ ತಿಂದು ಹೋಯ್ದೆ. ಮುದ್ದೆ ಊಟ ಮಾಡ್ಬೇಕೀಗ ಹೋಗಿ. ಮುದ್ದೆ ಮಾಡಿತ್ತು, ನೀನೀಗ ಊಟ ಕೊಟ್ಟು ಬರೋಣ ಅಂತ ಬಂದೆ. ಇಷ್ಟೊತ್ತಾಯ್ತು. ಇವಾಗ ನಮ್ಮ ತಾತ ಊಟ ಮಾಡಿದ್ದು ಬಾಕ್ಸ್ ಎಲ್ಲ ಕೊಡ್ತೀನಿ ಅತ್ಲಾಗ ತಾಡೋಗು ಅಂತು. ಅದು ಇಸ್ಕೊಂಡು ಅತ್ಲಾಗಿ ಹೋಗಲ್ಲ. ಏನಪ್ಪ ಇಲ್ಲಿಗೆ ಬಂದರೆ ಮನೆಗೆ ಹೋಗೋಕ್ಕೆ ಬಸ್ ಬರಲ್ಲ. ಒಂದು 5 ನಿಮಿಷ ಕೊಟ್ಟವರ ಅಂತ ಬಂದಿದ್ದಕ್ಕೆ ಅರ್ಧ ಗಂಟೆ ಇಲ್ಲೇ ಆಯಿತು. ಕೊಡಜ ಬೇಗ.
ಅಯ್ಯೋ ಇಷ್ಟೊತ್ತಕ ಕೂತಿದ್ದು ಊಟ ಮಾಡ್ಬೇಕಣ್ಣ ಜಾ ಬರೋಣ ಹೇಳಿಪ್ಪ ನಡಿಯ ಬನ್ನಿ ಗೈಸ್ ಈಗ ಮನೆ ಹತ್ರ ಹೋಗೋಣ ಊಟ ಮಾಡೋಣ ಹೊಟ್ಟೆ ಬಿಡೈತೆ ಭಾಳ ಇಷ್ಟೊತ್ತಿಗೆ ನಮ್ದು ಚಿಕ್ಕಪ್ಪಂದು ಎಲ್ಲ ಮುಗ್ಸಾಕಿರ್ತಾರೆ ಕೊಯ್ದು ಅದೆಷ್ಟೊತ್ತು ಫಾಸ್ಟಾಗಿ ಮಿಷಿನ್ ಚೆನ್ನಾಗಿದ್ರೆ ಕೊಯ್ತಾರೆ ಬೇಗ ಬನ್ನಿ ಮನೆ ಹತ್ರ ಹೋಗೋಣ ಹೊಟ್ಟೆ ಹಸ್ತೋಯ್ತೆ ಗೈಸ್ ಇಲ್ಲೇ ನೋಡಿ ಸುರಿಸಿರೋದು ಇದು ನಮ್ಮ ಚಿಕ್ಕಪ್ಪಂದು ಆ ಕಡೆ ನಮ್ಮದು ಗೈಸ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ 4:15 ಹೆಂಗೋ ಸದ್ಯ ಇವತ್ತು 2 ಗಂಟೆ ಲೈನ್ ಕೊಟ್ಟಿದ್ದ ಬೆಳಗ್ಗೆ ಎಲ್ಲೇನಾರ ಇದ್ದಿದ್ರೆ ಲೈನು ಸೊಪ್ಪಿಗೆಲ್ಲ ನೀರು ಬಿಡೋಕ್ಕೆ ಆಗ್ತಿರ್ಲಿಲ್ಲ 2 ಗಂಟೆ ಲೈನ್ ಕೊಟ್ಟಿದ್ರಿಂದ ಕರೆಕ್ಟಾಗಿ 2 ಗಂಟೆಗೆ ನಮ್ಮದೆಲ್ಲ ಕುಯ್ದಾಯಿತು ಅಪ್ಪಾಜಿ ಹೊಲ್ತೆಯಿಂದ ಬಂದು ಸೊಪ್ಪು ಮಡಿಗೆಲ್ಲ ನೀರು ಬಿಡ್ತು ಬೆಳಗ್ಗೆ ಏನಾರ ನಮ್ಮದು ನಮ್ಮ ಚಿಕ್ಕಪ್ಪಂದು ಕುಯ್ದಿದ್ರೆ ಮಧ್ಯಾಹ್ನ ನಮ್ದು ಕುಯ್ಯೋರು ಹಂಗಾಗಿ ಮೋಟಾರ್ ಮಾಡೋಕ್ಕಾಗ್ತಿರ್ಲಿಲ್ಲ ಸದ್ಯ ಹೆಂಗೋ ಬೇಗ ಬೆಳಗ್ಗೆನೇ ಕುಯ್ದ್ರಿಂದ ನಮ್ದು ಹೆಂಗೋ ಹೆಲ್ಪ್ ಆಯಿತು ನೀರು ಬಿಟ್ಟಿತ್ತು ಸೊಪ್ಪಿಗೆ ಮೆಂತ್ಯ ಕೊತ್ತಂಬರಿ ಎಲ್ಲ ಹಾಕಿದೆ ಡ್ರಿಪ್ ಸಿಸ್ಟಮ್ ಚೆನ್ನಾಗಿತ್ತು ಗುರು ಈಗ ಮೊದಲೆಲ್ಲ ಫುಲ್ಲು ಬಿಡ್ತಿದ್ದೋ ಇವಾಗ ಡ್ರಿಪ್ ಸಿಸ್ಟಮ್ ಚೆನ್ನಾಗೈತೆ ಸಣ್ಣ ಸಣ್ಣ ಪೈಪು ಸಣ್ಣ ಸಣ್ಣ ಹೋಲು ಚೆನ್ನಾಗಿ ಬಿಡ್ಬೋದು ನೀರು ಒಂದೊಂದೇ ನೀವು ಹೋಗ್ತವೆ ಎಲ್ಲ ಫುಲ್ಲು ಕುಡ್ಕೊಳುತ್ತೆ ಆ ಕಡೆ ಎಲ್ಲ ಕುಡ್ಕೊಳುತ್ತೆ ಫುಲ್ಲು ನೀರು ಚೆನ್ನಾಗೇ ನಿಂತ್ಕೊಳೋದು ಗುರು ಇದು ಸಕ್ಕತ್ ನಿಂತ್ಕೊಳತ್ತೆ ನೀರು ನೋಡ್ರಿ ಎಲ್ಲ ನಿಂತ್ಕೊಳತ್ತೆ ನೀರು ಜಾಸ್ತಿನೇ ಆಗುತ್ತಪ್ಪ ನೀರು ಇಷ್ಟೊಂದು ನಿಂತ್ಕೊಂಡ್ರೆ ಭಾಳ ಶೀತ ಆಗುತ್ತೆ ಫೋನ್ ಮಾಡಿ ಹೇಳಬೇಕು ಆಫ್ ಮಾಡೋಣ ಹೆಂಗೆ ಅಂತ ನೋಡು ಇಷ್ಟೊಂದು ನೆಂದರೆ ಸೊಪ್ಪಿಗೆ ಶೀತಾಗೋಗುತ್ತೆ ಸೊಪ್ಪು ಕೊತ್ತಂಬರಿ ಹಾಕಿರೋದು ಶೀತಾಗೋಗುತ್ತೆ ಇಷ್ಟೊಂದು ನೆನೆಬಾರ್ದು ಗೈಸ್ ಬನ್ನಿ ಇವಾಗ ಮನೆ ಹತ್ರ ಹೋಗೋಣ ಅಪ್ಪಾಜಿನ ದನ ಹೊಡ್ಕೊಂಡು ಬಂತಂತೆ ಎಲ್ಲೆಲ್ಲಿ ಗೇಟ್ಗಳು ತಿರುವಾಯ್ತೋ ಎಲ್ಲೆಲ್ಲಿ ಏನು ಮಾಡೈತೋ ಗೊತ್ತಿಲ್ಲ ಕೇಳ್ಕೊಂಡು ಎಲ್ಲ ಆಫ್ ಮಾಡಬೇಕೋ ಹೆಂಗೆ ಕೇಳೋಣ ಅಲ್ಲೊಂದು ತೋಟ ಐತೆ ಅಲ್ಲಿ ಮೂಲಂಗಿ ಹಾಕಿದ್ದೀವಿ ಅಲ್ಲೂ ಕೊಟ್ಟೈತೆ ಎಲ್ಲೆಲ್ಲಿ ಮಾಡಿತ್ತೋ ಕೇಳಿ ಆಫ್ ಮಾಡೋಣ ಗೈಸ್ ಇವಾಗ ಬಂತು ಈಗ ಫಸ್ಟ್ ಹೋಗಿ ಮೋಟ್ರ್ ಆಫ್ ಮಾಡ್ಬೇಕಂತೆ ಕ್ಯಾಪ್ ಹಾಕುತ್ತಂತೆ ಕ್ಯಾಪ್ ಹಾಕ್ಬಿಟ್ಟು ಮೇಲ್ಗಡೆ ಅದೇ ಇನ್ನೊಂದು ತೋಟ ಅನ್ನಲ್ಲ ಅಲ್ಲಿ ಅಡಿಕೆ ಗಿಡ ಇದ್ದಾವೆ ಒಂದು 100 ಅಡಿಕೆ ಗಿಡ ಇದ್ದಾವೆ ಅದಕ್ಕೆ ಡ್ರಿಪ್ ಸಿಸ್ಟಮ್ ಮಾಡಿವಲ್ಲ ಡ್ರಿಪ್ಪಾಗಿ ಅಡಿಕೆಗೆ ನೀರು ಹೋಗ್ಲಿ ಅಂತ ಅಂತಿದೆ ಸೊ ಈಗ ಮೋಟ್ರ್ ಆಫ್ ಮಾಡಬೇಕು ಹೋಗಿ ಇಲ್ಲ ಆ ಕಡೆ ಲಾಸ್ಟಲ್ಲಿ ಡೆಡ್ ಎಂಡಲ್ಲಿ ಐತೆ ಬೋರು ಅಪ್ಪ ಇದೆ ಗುರು ಬೋರು ಓ ಆಫ್ ಮಾಡಿದ್ದೀನಿ ಥೂ ಸಾರಿ ಇಲ್ಲೇ ಇರ್ಬೇಕಂತೆ ಕ್ಯಾಪ್ ಹಾಕ್ಬಿಟ್ಟು ಮತ್ತೆ ಆನ್ ಮಾಡೋಕ್ಕೆ ಹೇಳುತ್ತೆ ಮೋಟ್ರ್ ಆನ್ ಮಾಡಿದೆ ಮತ್ತೆ ಬನ್ನಿ ಹೋಗೋಣ ಏನೂ ಕೆಲಸ ಇಲ್ಲ ಹಾಲು ಕರೆದು ಹಾಲು ಹಾಕ್ಬೇಕು ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಟಾಟಾ ಬಾಯ್